ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸಿಂಪಲ್ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಕ್ರಿಸ್ಪಿ ದೋಸೆ ತೊಗೊಂಡು ಬಂದಿದ್ದೀನಿ. ಡೈಲಿ ಮನೆಯಲ್ಲಿ ಏನು ಮಾಡೋದು ಬೆಳಿಗ್ಗೆ ನಮ್ಮ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಮಗೆ ಚಿಂತೆ ಇರುತ್ತೆ. ತುಂಬ ಹೆಲ್ದಿಯಾದ ದೋಸೆ ಇದು, ದಿಢೀರಾಗಿ ನೀವು ಮಾಡ್ಬೋದು. ಹಾಗೂ ನಿಜವಾಗ್ಲೂ ಹೇಳ್ತೀನಿ, ಟೇಸ್ಟ್ ಸೂಪರಾಗಿರುತ್ತೆ ಹಾಗೂ ಮಕ್ಕಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮಕ್ಕಳಿಗೆಲ್ಲ ಎಲ್ಲರಿಗೂ ಕೂಡ ಟಿಫಿನಿಗೆ, ಲಂಚ್ ಬಾಕ್ಸಿಗೆಲ್ಲ ನೀವು ಇದನ್ನು ಕೊಡ್ಬೋದು. ಓಕೆ, ಏನೆಲ್ಲ ಬೇಕು ಹಾಗೂ ಹೇಗೆ ಇದನ್ನು ಮಾಡೋದಂತ ಹೇಳಿ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೆ ನಾನಿಲ್ಲಿ 1.5 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ, ಅಕ್ಕಿ. ಇಲ್ಲಿ ನಾನು ದೋಸೆ ರೈಸ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ವೈಟ್ ರೈಸ್ ಯಾವ್ದು ಯೂಸ್ ಮಾಡ್ತೀರಿ ನೋಡಿ, ಅದು ತೊಗೊಳ್ಬೋದು. 1/4 ಕಪ್ಪಷ್ಟು ಹೆಸರು ಕಾಳು, 1/4 ಕಪ್ಪಷ್ಟು ಉದ್ದಿನಬೇಳೆ, 1/4 ಕಪ್ಪಷ್ಟು ಕಡಲೆಬೇಳೆ ಹಾಗೂ ಸ್ವಲ್ಪ ಮೆಂತೆ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ತೊಳೆಯೋಣ. ಒಳ್ಳೆ ರೀತಿ ತೊಳೆದು ಇದಕ್ಕೆ ಇವಾಗ 3 ಒಣಮೆಣಸು ಹಾಕಿ ಇದನ್ನೊಂದು 2 ಗಂಟೆ ನಾನು ನೆನೆ ಹಾಕ್ತೀನಿ. ನೀವು ಬೇಕಿದ್ರೆ ಓವರ್ ನೈಟ್, ಫುಲ್ ನೈಟ್ ನೆನೆ ಹಾಕ್ಬೋದು. ಬೆಳಿಗ್ಗೆ ಎದ್ದು ಇದನ್ನು ನೀವು ಗ್ರೈಂಡ್ ಮಾಡ್ಬೋದು. ಇವಾಗ ಇದು ಚೆನ್ನಾಗಿ ನೆನೆದಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೋಣ. ಹಾಗೂ ಇದಕ್ಕೆ ಒಂದು ಅರ್ಧ ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಜೀರಿಗೆ ಒಂದು 1/4 ಸ್ಪೂನಷ್ಟು. ಸ್ವಲ್ಪ ಇದಕ್ಕೆ ನಾನು ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಇದನ್ನು ಇವಾಗ ನೈಸಾಗಿ ಗ್ರೈಂಡ್ ಮಾಡೋಣ. ಇಲ್ಲಿ ಇವಾಗ ಇದು ಗ್ರೈಂಡ್ ಆಗಿದೆ ಹಿಟ್ಟು. ಇದಕ್ಕೆ ಯಾವುದೇ ಸೋಡಾ ಹುಡಿ ಏನು ಕೂಡ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಹಾಗೂ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಲಿಕ್ಕುಂಟು. ತುಂಬ ದಪ್ಪ ಅಂತ ಎನಿಸ್ತಾ ಉಂಟು. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಒಂದು ನಿಮಿಷ ಇದನ್ನು ನೋಡಿ ನಾನು ಈ ರೀತಿ ತಿರುಗಿಸ್ತಾ ಇದ್ದೀನಿ. ಕೈ ಹಾಕಿ ಬೇಕಿದ್ರೂ ಕೂಡ ನೀವು ತಿರುಗಿಸ್ಬೋದು. ಸರಿಯಾಗಿ ಇದು ಮಿಕ್ಸ್ ಆಗಿದೆ. ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಹಾಗೂ ಕಾವಲಿ ತಗೊಂಡು ಅದರಲ್ಲಿ ನೋಡಿ ದೋಸೆಯನ್ನು ನಾರ್ಮಲಾಗಿ ನೀವು ಯಾವ ರೀತಿ ಹಾಕ್ತೀರಿ ನೋಡಿ ಅದೇ ರೀತಿ ದೋಸೆಯನ್ನು ಹಾಕಿದರೆ ಆಯಿತು. ನೋಡಿ, ಓಕೆ, ನೋಡಿದ್ರಲ್ಲ. ಹಾಗೂ ಇದಕ್ಕೆ ತುಪ್ಪ ಮತ್ತು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿದ್ದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ತುಂಬ ರುಚಿಯಾಗಿ ಬರುತ್ತೆ ಇದು. ಹಾಗೂ ಸ್ವಲ್ಪ ನಾನಿಲ್ಲಿ ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ನೋಡ್ಬೋದು ನೀವು. ಸ್ವಲ್ಪ ಸಿಹಿ ಅಂಶ ತಿನ್ನುವಾಗ ಸಿಗುತ್ತೆ ನೋಡಿ ದೋಸೆಗೆ, ತುಂಬ ಟೇಸ್ಟ್ ಆಗುತ್ತೆ. ನೀವು ಖಂಡಿತವಾಗ್ಲೂ ಇದನ್ನು ನೀವು ಹಾಕಲೇಬೇಕು. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಿದ್ರೆ ನೀವು ಆನಿಯನ್ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಇವಾಗ ಚೆನ್ನಾಗಿ ಇದನ್ನು ಕ್ರಿಸ್ಪಿಯಾಗಿ ಫ್ರೈ ಆಗಲಿಕ್ಕೆ ಬಿಡೋಣ. ಇವಾಗ ಇದು ರೆಡಿಯಾಗಿದೆ ದೋಸೆ. ವಾವ್, ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಎಷ್ಟು ಟೇಸ್ಟ್ ಆಗಿರುತ್ತೆ, ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿ ತಿಂದರೆ ಮಾತ್ರ ನಿಮಗೆ ಗೊತ್ತಾಗೋದು. ಹಾಗಾಗಿ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಓಕೆ, ನೋಡಿದ್ರಲ್ಲ, ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ. ಬಿಸಿ ಬಿಸಿ ಇರುವಾಗ ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ, ಕ್ರಿಸ್ಪಿಯಾಗಿದ್ದು. ಹಾಗೆಯೇ ಉಳಿದದನ್ನು ಕೂಡ ನಾವು ಬಿಡೋಣ. ಸೇಮ್ ಆವಾಗ ನಾನು ತೋರಿಸಿದ ರೀತಿಯೇ ನೀವು ಮಾಡಿದರೆ ಆಯಿತು. ತುಂಬ ಸಿಂಪಲಾಗಿ ಎದ್ದು ಬರುತ್ತೆ, ಕಾವಲಿಗೆ ಅಂಟೋದಿಲ್ಲ, ಹಾಗೂ ಹೆಲ್ತಿಗೆ ಕೂಡ ಒಳ್ಳೆಯದು, ರುಚಿಯಾಗಿ ಕೂಡ ಇರುತ್ತೆ. ಹಾಗೂ ದಿಢೀರಾಗಿ ಕೂಡ ನೀವು ಮಾಡ್ಬೋದು. ಸೋಡಾ ಹುಡಿ ಅಥವಾ ನೈಟ್ ಫುಲ್ಲು ಇದನ್ನು ಉಬ್ಲಿಕ್ಕೆಲ್ಲ ಏನು ಕೂಡ ಇಡಲಿಕ್ಕಿಲ್ಲ ನೀವು. ಓಕೆ, ನೋಡಿ, ಇದು ಟೊಮೆಟೊ ಕೆಚಪ್ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಸುಮಾರು ದೋಸೆ ರೆಸಿಪಿ ನಾನು ಹಾಕಿದ್ದೀನಿ, ಎಲ್ಲವನ್ನು ಕೂಡ ನೀವು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅದಕ್ಕಿಂತ ಮೊದಲು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಇದು. ಹಾಗೂ ಕಟ್ ಮಾಡುವ ಕೂಡ ಈಸಿಯಾಗಿದ್ದು ಕಟ್ ಆಗುತ್ತೆ. ಹಾಗೂ ತುಂಬ ರುಚಿಯಾಗಿರುತ್ತೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.